ತನಿಖೆಗೆ ಆದೇಶ ಅದಾದ ನಂತರದಲ್ಲಿ ಯಾವುದೇ ಕ್ಷಣದಲ್ಲೂ ಎಫ್ಐಆರ್ ದಾಖಲಾಗಬಹುದು ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಇತ್ತ ವಿರೋಧ ಪಕ್ಷಗಳು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಬೇಕು ಅನ್ನೋ ಒತ್ತಡವನ್ನ ಕ್ಷಣ ಕ್ಷಣಕ್ಕೂ ಹೆಚ್ಚು ಮಾಡ್ತಾ ಸಾಕ್ತಿದ್ದಾರೆ. ಎಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಏನೂ ಆಗೇ ಇಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಕೇವಲ ಹೇಳಿಕೆಗಳು ಮಾತ್ರವಲ್ಲ, ಅವರ ವರ್ತನೆ ಕೂಡ ಬಹುತೇಕ ಹಾಗೆ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ವಿಚಾರದಲ್ಲಿ ಜೋರು ಜಟಾಪಟಿ ನಡೀತಾ ಇದೆ. ಆದರೆ ಈ ಟೆನ್ಷನ್ ನಡುವೆ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಕೇರಳ ಟೂರ್ಗೆ ಹೋಗಿ ಬಂದರು. ಕೇರಳದಲ್ಲಿದ್ದ ಒಂದು ಖಾಸಗಿ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಲಘು ಬಗೆಯಿಂದ ಭಾಗಿಯಾಗಿದ್ದು ಮಾತ್ರ ಅಲ್ಲ, ಅಲ್ಲಿ ಭಾಷಣವನ್ನ ಕೂಡ ಮಾಡಿದ್ರು. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ವಾಪಸ್ ಬಂದಿದ್ದ ಸಿದ್ದರಾಮಯ್ಯನವರು ಇಲ್ಲೇನೆ ಸಭೆಯೊಂದನ್ನು ನಡೆಸಿದ್ರು. ಸಚಿವರಾದ ಎಚ್.ಕೆ. ಪಾಟೀಲ್, ಡಾಕ್ಟರ್ ಜಿ. ಪರಮೇಶ್ವರ್, ಶಶಿಕಿರಣ್, ಪೊನ್ನಣ್ಣ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಮುಂದಿನ ಕಾನೂನಾತ್ಮಕ ಹೋರಾಟದ ಬಗ್ಗೆ ಬಹುತೇಕ ಈ ಸಭೆಯಲ್ಲಿ ಚರ್ಚೆ ಆಗಿರೋ ಸಾಧ್ಯತೆ ಇದೆ. ಆದರೆ ಕೇರಳಕ್ಕೆ ಹೋದಾಗ್ಲೂ, ಕೇರಳದ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ್ಲೂ, ಇವತ್ತು ಬೆಳಗಿನ 10 ಗಂಟೆಯ ಸಭೆ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಟೆನ್ಸ್ಡ್ ಆಗಿದ್ದಂತೆ ಕಾಣ್ತಾ ಇರಲಿಲ್ಲ. ಇನ್ನು ಇದಾದ ನಂತರದಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಭಾಗಿಯಾಗಿದ್ರು. ಮಧ್ಯಾಹ್ನ 1:30 ಸುಮಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಭಾಗಿಯಾದರು. ಮುಡಾ ಹಗರಣದ ಬಗ್ಗೆ ಸಹೋದ್ಯೋಗಿಗಳ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ಮಾಡಿದ್ರು. ಕೋರ್ಟ್ ಆದೇಶಗಳ ಪರಿಣಾಮಗಳ ಬಗ್ಗೆ ಸುದೀರ್ಘ ಚರ್ಚೆ ಈ ಸಭೆಯಲ್ಲಿ ಆಗಿದೆ. ಕಾನೂನು ರಾಜಕೀಯ ಹೋರಾಟದ ಮುಂದಿನ ಹಾದಿ, ಇದ್ರ ಬಗ್ಗೆ ಕೂಡ ಕೂಲಂಕುಷವಾದ ಚರ್ಚೆ ಆಗಿದೆ. ರಾಜೀನಾಮೆ ಕೊಡೋದು ಬೇಡ, ಕಾನೂನು ಹೋರಾಟ ಮಾಡೋಣ ಅನ್ನೋ ಸಲಹೆಯೇ ಮುಖ್ಯಮಂತ್ರಿಗಳಿಗೆ ಈ ಸಭೆಯಲ್ಲೂ ಕೂಡ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೊಟ್ಟಿದ್ದಾರೆ. ಬಿಜೆಪಿಗೆ ರಾಜಕೀಯವಾಗಿಯೇ ಉತ್ತರ ಕೊಡೋದು ಸೂಕ್ತ, ಬಿಜೆಪಿ ಮಾತುಗಳಿಗೆ ಡಿಸ್ಟರ್ಬ್ ಆಗೋದು ಬೇಡ, ರಾಜಕೀಯವಾಗಿಯೇ ಉತ್ತರ ಕೊಡೋಣ ಅನ್ನೋ ನಿರ್ಧಾರವನ್ನ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಧೈರ್ಯ ಹೇಳಿದ್ದಾರೆ ಸಹೋದ್ಯೋಗಿಗಳು. ಇದೇ ಸಭೆಯಲ್ಲಿ ಸಿಬಿಐ ಮುಕ್ತ ತನಿಖೆಯ ಅವಕಾಶ, ಅದನ್ನ ವಾಪಸ್ ಪಡೆಯುವ ನಿರ್ಧಾರಕ್ಕೂ ಕೂಡ ಕ್ಯಾಬಿನೆಟ್ ಡಿಸಿಷನ್ ಅನ್ನ ಮಾಡಿದೆ. ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಹ್ಯವಾಗಿ ಕೂಲಾಗಿ ಕಂಡು ಬರ್ತಾ ಇದ್ರು ಕೂಡ ಒಳಗೊಳಗೆ ನಡೆಸ್ತಾ ಇರುವ ಪ್ರತಿಯೊಂದು ಸಭೆ ಮಾತುಕತೆಯಲ್ಲೂ ಕೂಡ ತಮ್ಮನ್ನ ಈ ಮೂಡಾ ವಿಚಾರದಲ್ಲಿ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಯಾವೆಲ್ಲ ರೀತಿಯ ಮಾರ್ಗಗಳಿದೆ ಅದರ ಬಗ್ಗೆ ಚಿಂತನೆ, ಹಾಗೆ ಆ ಮಾರ್ಗವನ್ನು ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಹೆಜ್ಜೆಗಳನ್ನ ಇಡ್ತಿರೋದಂತೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ತನಿಖೆಗೆ ಆದೇಶ ಅದಾದ ನಂತರದಲ್ಲಿ ಯಾವುದೇ ಕ್ಷಣದಲ್ಲೂ ಎಫ್ಐಆರ್ ದಾಖಲಾಗಬಹುದು ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಇತ್ತ ವಿರೋಧ ಪಕ್ಷಗಳು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಬೇಕು ಅನ್ನೋ ಒತ್ತಡವನ್ನ ಕ್ಷಣ ಕ್ಷಣಕ್ಕೂ ಹೆಚ್ಚು ಮಾಡ್ತಾ ಸಾಕ್ತಿದ್ದಾರೆ. ಎಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಏನೂ ಆಗೇ ಇಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಕೇವಲ ಹೇಳಿಕೆಗಳು ಮಾತ್ರವಲ್ಲ, ಅವರ ವರ್ತನೆ ಕೂಡ ಬಹುತೇಕ ಹಾಗೆ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ವಿಚಾರದಲ್ಲಿ ಜೋರು ಜಟಾಪಟಿ ನಡೀತಾ ಇದೆ. ಆದರೆ ಈ ಟೆನ್ಷನ್ ನಡುವೆ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಕೇರಳ ಟೂರ್ಗೆ ಹೋಗಿ ಬಂದರು. ಕೇರಳದಲ್ಲಿದ್ದ ಒಂದು ಖಾಸಗಿ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಲಘು ಬಗೆಯಿಂದ ಭಾಗಿಯಾಗಿದ್ದು ಮಾತ್ರ ಅಲ್ಲ, ಅಲ್ಲಿ ಭಾಷಣವನ್ನ ಕೂಡ ಮಾಡಿದ್ರು. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ವಾಪಸ್ ಬಂದಿದ್ದ ಸಿದ್ದರಾಮಯ್ಯನವರು ಇಲ್ಲೇನೆ ಸಭೆಯೊಂದನ್ನು ನಡೆಸಿದ್ರು. ಸಚಿವರಾದ ಎಚ್.ಕೆ. ಪಾಟೀಲ್, ಡಾಕ್ಟರ್ ಜಿ. ಪರಮೇಶ್ವರ್, ಶಶಿಕಿರಣ್, ಪೊನ್ನಣ್ಣ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಮುಂದಿನ ಕಾನೂನಾತ್ಮಕ ಹೋರಾಟದ ಬಗ್ಗೆ ಬಹುತೇಕ ಈ ಸಭೆಯಲ್ಲಿ ಚರ್ಚೆ ಆಗಿರೋ ಸಾಧ್ಯತೆ ಇದೆ. ಆದರೆ ಕೇರಳಕ್ಕೆ ಹೋದಾಗ್ಲೂ, ಕೇರಳದ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ್ಲೂ, ಇವತ್ತು ಬೆಳಗಿನ 10 ಗಂಟೆಯ ಸಭೆ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಟೆನ್ಸ್ಡ್ ಆಗಿದ್ದಂತೆ ಕಾಣ್ತಾ ಇರಲಿಲ್ಲ. ಇನ್ನು ಇದಾದ ನಂತರದಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಭಾಗಿಯಾಗಿದ್ರು. ಮಧ್ಯಾಹ್ನ 1:30 ಸುಮಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಭಾಗಿಯಾದರು. ಮುಡಾ ಹಗರಣದ ಬಗ್ಗೆ ಸಹೋದ್ಯೋಗಿಗಳ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ಮಾಡಿದ್ರು. ಕೋರ್ಟ್ ಆದೇಶಗಳ ಪರಿಣಾಮಗಳ ಬಗ್ಗೆ ಸುದೀರ್ಘ ಚರ್ಚೆ ಈ ಸಭೆಯಲ್ಲಿ ಆಗಿದೆ. ಕಾನೂನು ರಾಜಕೀಯ ಹೋರಾಟದ ಮುಂದಿನ ಹಾದಿ, ಇದ್ರ ಬಗ್ಗೆ ಕೂಡ ಕೂಲಂಕುಷವಾದ ಚರ್ಚೆ ಆಗಿದೆ. ರಾಜೀನಾಮೆ ಕೊಡೋದು ಬೇಡ, ಕಾನೂನು ಹೋರಾಟ ಮಾಡೋಣ ಅನ್ನೋ ಸಲಹೆಯೇ ಮುಖ್ಯಮಂತ್ರಿಗಳಿಗೆ ಈ ಸಭೆಯಲ್ಲೂ ಕೂಡ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೊಟ್ಟಿದ್ದಾರೆ. ಬಿಜೆಪಿಗೆ ರಾಜಕೀಯವಾಗಿಯೇ ಉತ್ತರ ಕೊಡೋದು ಸೂಕ್ತ, ಬಿಜೆಪಿ ಮಾತುಗಳಿಗೆ ಡಿಸ್ಟರ್ಬ್ ಆಗೋದು ಬೇಡ, ರಾಜಕೀಯವಾಗಿಯೇ ಉತ್ತರ ಕೊಡೋಣ ಅನ್ನೋ ನಿರ್ಧಾರವನ್ನ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಧೈರ್ಯ ಹೇಳಿದ್ದಾರೆ ಸಹೋದ್ಯೋಗಿಗಳು. ಇದೇ ಸಭೆಯಲ್ಲಿ ಸಿಬಿಐ ಮುಕ್ತ ತನಿಖೆಯ ಅವಕಾಶ,
ಅದನ್ನ ವಾಪಸ್ ಪಡೆಯುವ ನಿರ್ಧಾರಕ್ಕೂ ಕೂಡ ಕ್ಯಾಬಿನೆಟ್ ಡಿಸಿಷನ್ ಅನ್ನ ಮಾಡಿದೆ. ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಹ್ಯವಾಗಿ ಕೂಲಾಗಿ ಕಂಡು ಬರ್ತಾ ಇದ್ರು ಕೂಡ ಒಳಗೊಳಗೆ ನಡೆಸ್ತಾ ಇರುವ ಪ್ರತಿಯೊಂದು ಸಭೆ ಮಾತುಕತೆಯಲ್ಲೂ ಕೂಡ ತಮ್ಮನ್ನ ಈ ಮೂಡ ವಿಚಾರದಲ್ಲಿ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಯಾವೆಲ್ಲ ರೀತಿಯ ಮಾರ್ಗಗಳಿದೆ ಅದ್ರ ಬಗ್ಗೆ ಚಿಂತನೆ, ಹಾಗೆ ಆ ಮಾರ್ಗವನ್ನು ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಹೆಜ್ಜೆಗಳನ್ನ ಇಡ್ತಿರೋದಂತೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ತನಿಖೆಗೆ ಆದೇಶ ಅದಾದ ನಂತರದಲ್ಲಿ ಯಾವುದೇ ಕ್ಷಣದಲ್ಲೂ FIR ದಾಖಲಾಗಬಹುದು ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಇತ್ತ ವಿರೋಧ ಪಕ್ಷಗಳು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಬೇಕು ಅನ್ನೋ ಒತ್ತಡವನ್ನ ಕ್ಷಣ ಕ್ಷಣಕ್ಕೂ ಹೆಚ್ಚು ಮಾಡ್ತಾ ಸಾಕ್ತಿದ್ದಾರೆ. ಎಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಏನೂ ಆಗೇ ಇಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಕೇವಲ ಹೇಳಿಕೆಗಳು ಮಾತ್ರವಲ್ಲ, ಅವರ ವರ್ತನೆ ಕೂಡ ಬಹುತೇಕ ಹಾಗೆ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ FIR ವಿಚಾರದಲ್ಲಿ ಜೋರು ಜಟಾಪಟಿ ನಡೀತಾ ಇದೆ. ಆದರೆ ಈ ಟೆನ್ಷನ್ ನಡುವೆ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಕೇರಳ ಟೂರ್ಗೆ ಹೋಗಿ ಬಂದರು. ಕೇರಳದಲ್ಲಿದ್ದ ಒಂದು ಖಾಸಗಿ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಲಘು ಬಗೆಯಿಂದ ಭಾಗಿಯಾಗಿದ್ದು ಮಾತ್ರ ಅಲ್ಲ, ಅಲ್ಲಿ ಭಾಷಣವನ್ನ ಕೂಡ ಮಾಡಿದ್ರು. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ವಾಪಸ್ ಬಂದಿದ್ದ ಸಿದ್ದರಾಮಯ್ಯನವರು ಇಲ್ಲೇನೆ ಸಭೆಯೊಂದನ್ನು ನಡೆಸಿದ್ರು. ಸಚಿವರಾದ HK ಪಾಟೀಲ್, ಡಾಕ್ಟರ್ G ಪರಮೇಶ್ವರ್, ಶಶಿಕಿರಣ್, ಪೊನ್ನಣ್ಣ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಮುಂದಿನ ಕಾನೂನಾತ್ಮಕ ಹೋರಾಟದ ಬಗ್ಗೆ ಬಹುತೇಕ ಈ ಸಭೆಯಲ್ಲಿ ಚರ್ಚೆ ಆಗಿರೋ ಸಾಧ್ಯತೆ ಇದೆ. ಆದರೆ ಕೇರಳಕ್ಕೆ ಹೋದಾಗ್ಲೂ, ಕೇರಳದ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ್ಲೂ, ಇವತ್ತು ಬೆಳಗಿನ 10 ಗಂಟೆಯ ಸಭೆ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಟೆನ್ಸ್ಡ್ ಆಗಿದ್ದಂತೆ ಕಾಣ್ತಾ ಇರಲಿಲ್ಲ. ಇನ್ನು ಇದಾದ ನಂತರದಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಭಾಗಿಯಾಗಿದ್ರು. ಮಧ್ಯಾಹ್ನ 1:30 ಸುಮಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಭಾಗಿಯಾದರು. ಮುಡಾ ಹಗರಣದ ಬಗ್ಗೆ ಸಹೋದ್ಯೋಗಿಗಳ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ಮಾಡಿದ್ರು. ಕೋರ್ಟ್ ಆದೇಶಗಳ ಪರಿಣಾಮಗಳ ಬಗ್ಗೆ ಸುದೀರ್ಘ ಚರ್ಚೆ ಈ ಸಭೆಯಲ್ಲಿ ಆಗಿದೆ. ಕಾನೂನು ರಾಜಕೀಯ ಹೋರಾಟದ ಮುಂದಿನ ಹಾದಿ, ಇದ್ರ ಬಗ್ಗೆ ಕೂಡ ಕೂಲಂಕುಷವಾದ ಚರ್ಚೆ ಆಗಿದೆ. ರಾಜೀನಾಮೆ ಕೊಡೋದು ಬೇಡ, ಕಾನೂನು ಹೋರಾಟ ಮಾಡೋಣ ಅನ್ನೋ ಸಲಹೆಯೇ ಮುಖ್ಯಮಂತ್ರಿಗಳಿಗೆ ಈ ಸಭೆಯಲ್ಲೂ ಕೂಡ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೊಟ್ಟಿದ್ದಾರೆ. ಬಿಜೆಪಿಗೆ ರಾಜಕೀಯವಾಗಿಯೇ ಉತ್ತರ ಕೊಡೋದು ಸೂಕ್ತ, ಬಿಜೆಪಿ ಮಾತುಗಳಿಗೆ ಡಿಸ್ಟರ್ಬ್ ಆಗೋದು ಬೇಡ, ರಾಜಕೀಯವಾಗಿಯೇ ಉತ್ತರ ಕೊಡೋಣ ಅನ್ನೋ ನಿರ್ಧಾರವನ್ನ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಧೈರ್ಯ ಹೇಳಿದ್ದಾರೆ ಸಹೋದ್ಯೋಗಿಗಳು. ಇದೇ ಸಭೆಯಲ್ಲಿ CBI ಮುಕ್ತ ತನಿಖೆಯ ಅವಕಾಶ, ಅದನ್ನ ವಾಪಸ್ ಪಡೆಯುವ ನಿರ್ಧಾರಕ್ಕೂ ಕೂಡ ಕ್ಯಾಬಿನೆಟ್ ಡಿಸಿಷನ್ ಅನ್ನ ಮಾಡಿದೆ. ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಹ್ಯವಾಗಿ ಕೂಲಾಗಿ ಕಂಡು ಬರ್ತಾ ಇದ್ರು ಕೂಡ ಒಳಗೊಳಗೆ ನಡೆಸ್ತಾ ಇರುವ ಪ್ರತಿಯೊಂದು ಸಭೆ ಮಾತುಕತೆಯಲ್ಲೂ ಕೂಡ ತಮ್ಮನ್ನ ಈ ಮೂಡ ವಿಚಾರದಲ್ಲಿ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಯಾವೆಲ್ಲ ರೀತಿಯ ಮಾರ್ಗಗಳಿದೆ ಅದ್ರ ಬಗ್ಗೆ ಚಿಂತನೆ, ಹಾಗೆ ಆ ಮಾರ್ಗವನ್ನು ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಹೆಜ್ಜೆಗಳನ್ನ ಇಡ್ತಿರೋದಂತೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ತನಿಖೆಗೆ ಆದೇಶ ಅದಾದ ನಂತರದಲ್ಲಿ ಯಾವುದೇ ಕ್ಷಣದಲ್ಲೂ FIR ದಾಖಲಾಗಬಹುದು ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಇತ್ತ ವಿರೋಧ ಪಕ್ಷಗಳು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಬೇಕು ಅನ್ನೋ ಒತ್ತಡವನ್ನ ಕ್ಷಣ ಕ್ಷಣಕ್ಕೂ ಹೆಚ್ಚು ಮಾಡ್ತಾ ಸಾಕ್ತಿದ್ದಾರೆ. ಎಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಏನೂ ಆಗೇ ಇಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಕೇವಲ ಹೇಳಿಕೆಗಳು ಮಾತ್ರವಲ್ಲ, ಅವರ ವರ್ತನೆ ಕೂಡ ಬಹುತೇಕ ಹಾಗೆ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ